Secretary, KPRP Bangalore, to present the ಎಲ್ಲರನ್ನೂ ಕಾಡ್ತಿದೆ. ಯಶಸ್ವಿ ಸಮಾವೇಶದ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ Complaints are anything. They all divide us at a village level and they rule. So that we must understand properly now, get united, and we must teach them a lesson. Then powers shall be transferred and transformation can happen in our village also, in our panchayat area also. ಮಂಡಿಸಿದ್ದಾರೆ, ಅದಕ್ಕೆಲ್ಲರ ಅನುಮೋದನೆ ಕೊಟ್ಟಿದ್ದಾರೆ. ಈ 12 ರೆಸಲ್ಯೂಷನ್ ತನ್ನಷ್ಟು ಹಾಗೆ ಹೋಗೋದಿಲ್ಲ, ಅದನ್ನು ತಗೊಂಡು ಅದರ ಸಾರಾಂಶವನ್ನು ತಗೊಂಡು ಒಂದು ಕಾಂಪ್ರಿಹೆನ್ಸಿವ್ ನೋಟ್ ರೆಕಮೆಂಡೇಶನ್ ನಾವು ತಯಾರು ಮಾಡಬೇಕು ಸ್ಟೇಟ್ ಗೌರ್ಮೆಂಟಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ. 73rd 74th ಆಧಾರಿತ ನಾವು ಮುಂದೆ ಏನೇನು ಸುಧಾರಣೆ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕಲ್ಲ, ಅದ್ರ ಬಗ್ಗೆ ಅದನ್ನು ಜಾರಿಗೆ ತರಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ. ಪಂಚಾಯತ್ ಪರಿಷತ್, ರಾಷ್ಟ್ರೀಯ ಪಂಚಾಯತ್ ಪರಿಷತ್ನಿಂದ ಸುಮಾರು 12 ನಿಲುವುಗಳನ್ನು ಅವರು ಮಾಡಿದ್ದಾರೆ. ಅವುಗಳೆಲ್ಲವೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲವರ್ಧನೆ ಮಾಡೋದು ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವುದಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಅವುಗಳನ್ನ ಕಳಿಸಿ ನಮ್ಮ ಒಟ್ಟಾರೆ ಪಂಚಾಯತ್ ರಾಜ್ ವ್ಯವಸ್ಥೆ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಲಿಕ್ಕೆ ಕ್ರಮ ತೆಗೆದುಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಆಶಯ ಭಾವನೆ ನನಗಿದೆ. जगद्गुरु रेणुकाचार्य महाराज